ಅಂತೂ ಇಂತೂ ಸರ್ಕಾರ ಗ್ರಾಮ ಪಂಚಾಯಿತಿಗಳ ಚುನಾವಣೆಯನ್ನು ಮುಂದೂಡಿದೆ. ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಆದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ 8ನೇ ಪ್ರಕರಣದ 2B ಬಳಸಿ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆದೇಶದಲ್ಲಿ ಹೇಳಿದೆ. ಆದರೆ ರಾಜ್ಯ ಸರ್ಕಾರ ಅದೇ ಪ್ರಕರಣದ ಉಪಪ್ರಕರಣ 1ರಲ್ಲಿ ಇರುವ ಆಡಳಿತ ಸಮಿತಿಯನ್ನೇ ಮುಂದುವರಿಸಲಿಕ್ಕಿರುವಂಥ ಅವಕಾಶವನ್ನು ಮುಚ್ಚಿ ಹಾಕಿ ನೇರವಾಗಿ ಅಧಿಕಾರಶಾಹಿಗಳ ಕೈಗೆ ಅಧಿಕಾರವನ್ನು ಕೊಟ್ಟಿದೆ. ಬಂಧುಗಳೇ, ನಾವೀಗ ಎಚ್ಚೆತ್ತುಕೊಳ್ಬೇಕಾಗಿದೆ, ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದೆ. ಹಾಗಾಗಿ ನಾವು ಈಗಾಗಲೇ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕಾನೂನು ಸಚಿವರಿಗೆ ಮತ್ತು RDPR ಮಂತ್ರಿಗಳಿಗೆ ಮನವಿಯನ್ನು ಇವತ್ತು ಸಲ್ಲಿಸಿ ಬಂದಿದ್ದೇವೆ. ನಮಗೆ ನಮ್ಮ ಅಧಿಕಾರವನ್ನು ಕಾಯ್ದೆಯಲ್ಲಿರುವಂಥ ಅವಕಾಶವನ್ನು ಬಳಸಿ ಮುಂದಿನ 6 ತಿಂಗಳ ಒಳಗಡೆ ಮುಂದುವರಿಸಬೇಕು ಮತ್ತು ಅಷ್ಟರೊಳಗಡೆ ಚುನಾವಣೆಯನ್ನು ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಸಹ ಮುಂದೆ ಇಟ್ಟಿದ್ದೇವೆ. ಇದನ್ನು ಆಗ್ರಹಿಸಿ ಬರುವ 27ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದು ಜನಾಧಿಕಾರ ಸಮಾವೇಶವನ್ನು ಸಹ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ದಯಮಾಡಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ಸಿದ್ಧ ಆಗಬೇಕು. ಬರುವ 27ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನು ನಮ್ಮ ಅವಧಿಯನ್ನು ಮುಂದುವರಿಕೆಗಾಗಿ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಒಂದು ಹೋರಾಟವನ್ನು, ಜನಾಧಿಕಾರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲೆಲ್ಲ ಭಾಗವಹಿಸಬೇಕು, ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮುಂದಾಗಬೇಕು ಅಂತ ಹೇಳಿ ಕೇಳ್ಕೊತೇನೆ. ನಮಸ್ಕಾರ.